ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೇ ಪಾಪು ಬೇಗ ಎದ್ದಿದ್ದ, ನನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬೆಳಗ್ಗೆ ಬೇಗ ಎದ್ಮೇಲೆ ಇವತ್ತು ಬೆಂಗಳೂರು ಪ್ಯಾಲೇಸಿಗೆ ಹೋಗೋಣ ಅಂತ ಹೇಳ್ದ ಅಣ್ಣ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತೇಳಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ರೆಡಿ ಆದ್ವಿ. ತಿಂಡಿಗೆ ಸ್ವಲ್ಪ ದೋಸೆ, ಚಟ್ನಿ ಹಾಗೆ ಸಾಗು ಮಾಡಿದರು. ಬೇಗ ತಿಂಡಿ ತಿಂದ್ಕೊಂಡು ಬೆಳಗ್ಗೆ ಬೇಗನೆ ಬಿಟ್ವಿ. ಸ್ವಲ್ಪ ರಶ್ ಇರುತ್ತೆ ಅಂತೇಳಿ ಬೇಗನೆ ಬಿಟ್ವಿ. ಹೋಗ್ತಾಯಿದ್ವಿ. ನೋಡಿ, ಇದು ಎಂಟ್ರೆನ್ಸಿಗೆ ಈ ಥರ ಇದೆ ಪ್ಯಾಲೇಸು. ತುಂಬ ಚೆನ್ನಾಗಿತ್ತು. ಮಳೆ ಎಲ್ಲ ಚೆನ್ನಾಗಿರೋದಕ್ಕೆ ಫುಲ್ ಗ್ರೀನ್ ಎಲ್ಲ ಚೆನ್ನಾಗಿತ್ತು. ನೋಡಿ, ಇಲ್ಲೆಲ್ಲ ಆವಾಗ ರಾಜ್ಕುಮಾರ್ ಫಿಲ್ಮ್ಸಿಂದೆಲ್ಲ ಶೂಟಿಂಗೆಲ್ಲ ಇಲ್ಲಿ ಮಾಡ್ತಿದ್ರಂತೆ. ಈ ಕವಿರತ್ನ ಕಾಳಿದಾಸನ ಮಯೂರ, ಬಬ್ರುವಾಹನ ಅದೆಲ್ಲ ಇಲ್ಲೇ ಮಾಡಿದಾರಂತೆ ಶೂಟಿಂಗು. ಎಲ್ಲರೂ ಹೇಳ್ತಿದ್ರು ಆ ಥರ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಫೈಟಿಂಗ್ ಸೀನೆಲ್ಲ ಮಾಡ್ತಿದ್ರಂತೆ ರಾಜರದ್ದು ಎಲ್ಲ. ತುಂಬ ಚೆನ್ನಾಗಿತ್ತು. ಒಳಗಡೆ ಫೋಟೋ ತೆಗಿಯೋಕ್ಕೆಲ್ಲ ಅಲೋ ಇರಲಿಲ್ಲ, ಅದಕ್ಕೆ ಹೊರಗಡೆ ವೀಡಿಯೋ ಮಾಡಿಕೊಂಡೆ. ಆದರೂ ನಾನು ಸ್ವಲ್ಪ ಒಳಗಡೆ ಕವರ್ ಮಾಡಿದ್ದೀನಿ. ನೋಡಿ, ಇಲ್ಲೆಲ್ಲ ರಾಜ್ಕುಮಾರ್ದು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿದ್ದಾರಂತೆ. ನೀವು ಫಿಲ್ಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಈ ಸ್ಟೆಪ್ಸ್ ಮೇಲೆಲ್ಲ ಮಯೂರ ಅನಿಸುತ್ತೆ, ಮಯೂರ ಫಿಲ್ಮಲ್ಲೆಲ್ಲ ಈ ಸ್ಟೆಪ್ಸ್ ಮೇಲೆಲ್ಲ ಶೂಟಿಂಗ್ ಮಾಡ್ಕೊಂಡಿದ್ದಾರೆ. ಝೂಮರ್ ಲೈಟು, ಅವ್ರದ್ದು ಪೇಂಟಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ಇದು ದರ್ಬಾರ್ ಹಾಲ್ ಅಂತಾರೆ ನೋಡಿ. ದರ್ಬಾರ್ ಹಾಲ್ ಅಂದರೆ ಮೀಟಿಂಗ್ ಹಾಲ್ ಅನಿಸುತ್ತೆ, ಆ ಥರ ಇದೆ. ಇಲ್ಲಿ ಫೋಟೋಸ್ ಅಲೋ ಇಲ್ಲ, ಆದರೂ ತೆಗೆದಿದ್ದೀನಿ. ಇದು ಒಂದು 2 ಫ್ಲೋರ್ ಇದೆ ಅನಿಸುತ್ತೆ. ಇದು ಮೇಲ್ಗಡೆ ನೋಡಿ, ಇಲ್ಲಿ ಮೇಲೆಲ್ಲ ಫೋಟೋಸ್ ಹಾಕಿದ್ದಾರೆ ಅವ್ರದ್ದು. ಅವ್ರ ಫ್ಯಾಮಿಲಿ ಫೋಟೋ, ಅವ್ರದ್ದು ಚೈಲ್ಡ್ಹುಡ್ ಫೋಟೋ, ಹಾಗೆ ಅವರು ಬೇಟೆ ಆಡಿದ್ದು, ಅವರು ಬೇರೆ ಕಡೆ ಹೋಗಿದ್ದು ಅದರದ್ದೆಲ್ಲದು ಫೋಟೋಸ್ ಹಾಕಿದ್ದಾರೆ. ಹಾಗೆ ಅವ್ರದ್ದು ಥಿಂಗ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಅವ್ರದ್ದು ಟೇಬಲ್ ಆಗಿರಲಿ, ಚೇರ್ ಆಗಿರಲಿ, ಅವ್ರು ಯೂಸ್ ಮಾಡ್ತಿದ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ನೋಡೋಕ್ಕೆ. ಇಲ್ಲೆಲ್ಲ ನೋಡಿ ಫೋಟೋಸ್ ಹಾಕಿದ್ದಾರೆ. ಪ್ಯಾಲೇಸ್ ನೋಡಿಕೊಂಡು ಬರಬೇಕಾದ್ರೆ ಹೊರಗಡೆನೇ ಊಟ ಮಾಡ್ಕೊಂಬಂದ್ವಿ. ಮನೆಗೆ ಬಂದಮೇಲೆ ನಾನು ಈ ಓಟ್ಸು ಮ್ಯಾಂಗೋ ಹಾಕಿ ಪೋರೆಡ್ಜ್ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತಿದು. ಈ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ವಿಡಿಯೋ ಫುಲ್ ನೋಡಿ.
ಚಿಯಾ ಸೀಡ್ಸ್ ಹಾಕಿ, ಡ್ರೈ ಫ್ರೂಟ್ಸ್ ಹಾಕಿ, ಮ್ಯಾಂಗೋ ಹಾಗೆ ಓಟ್ಸ್ ಹಾಕಿ ಪಾರೆಡ್ಜ್ ಮಾಡಿದ್ದೆ. ತುಂಬ ಹೆಲ್ತಿಯಾಗಿದೆ. ಇದು ವೆಯ್ಟ್ ಲಾಸ್ ಆಗುತ್ತೆ. ಇದು ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಅದು. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆ ಎದುರಿಗೆ ಇದೆ ಅಲ್ಲ, ಅಲ್ಲಿ ಬೆಳಗ್ಗೆ ಬೇಗ ಹೋಗಿದ್ದೆ. ಫಸ್ಟ್ ಪೂಜೆಗೆ ಸಹಸ್ರನಾಮ ಹಾಗೆ ಅಷ್ಟೋತ್ತರ ಎಲ್ಲ ಹೇಳಿ ದೇವಿಗೆ ಪೂಜೆ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ದೀಪದ ಬೆಳಕಲ್ಲೇ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ಲೈಟೆಲ್ಲ ಹಾಕಿದರು. ದೇವಿಗೆ ದೃಷ್ಟಿ ಎಲ್ಲ ತೆಗೆದು ಚೆನ್ನಾಗಿ ಪೂಜೆ ಮಾಡಿದರು ನೋಡಿ ಇಲ್ಲಿ. ಪೂಜೆ ಎಲ್ಲ ಮಾಡಿದರು ನೋಡಿ. ಇಲ್ಲಿ 3 ಮೂರ್ತಿಗಳಿದೆಯಲ್ಲ, ಇವರು ಚೌಡಮ್ಮ ದೇವ್ರದ್ದು ಅಕ್ಕ ತಂಗಿಯವರು ಅಂತ ಇವರು. ಅವ್ರನ್ನೆಲ್ಲ ಕೂರಿಸಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಕಾಳಿ ದೇವಿ ಇದೆ, ಇದು ಪಾರ್ವತಿ ದೇವಿ ಇದೆ, ಹಾಗೆ ಎಲ್ಲ ಥರದ ಹೆಣ್ಣು ದೇವ್ರದ್ದು ಇಟ್ಟಿದ್ದಾರೆ. ಇಲ್ಲಿ ಪಾರ್ವತಿ ಪರಮೇಶ್ವರ, ನಂದಿ ಬಸವಣ್ಣ ಇದೆ. ಎಲ್ಲ ಪೂಜೆ ಆದಮೇಲೆ ಲೈಟ್ ಹಾಕಿದರು. ಲೈಟ್ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನೋಡಿ ದೇವಿ. ನಾನಿಲ್ಲಿ ಬಂದಾಗೆಲ್ಲ ಇಲ್ಲಿ ಒಂದು ದಿನವೂ ಮಿಸ್ ಮಾಡದೆ ದಿನ ಬರುತ್ತೇನೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.